ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದಾಗ ಪಾಪ ಹುಟ್ಟಿದ ನಂತರ ಏನ್ ಮಾಡ್ಬೇಕಾಗಿದೆ, ಫಾಲೋ ಅಪ್ ಹೇಗ್ ಮಾಡ್ಬೇಕು ತಾವು? ಮೊದಲನೇದು, ಪ್ರೆಗ್ನೆನ್ಸಿ ಆದ ಮೇಲೆ ಪಾಪ ಹುಟ್ಟಿದ ಮೇಲೆ 6ನೇ ವಾರದಿಂದ 12ನೇ ವಾರದೊಳಗಡೆ ಮತ್ತೊಮ್ಮೆ ಪೋಸ್ಟ್ ಪ್ರ್ಯಾಂಡಿಯಲ್ ಗ್ಲೂಕೋಸ್ ಟೆಸ್ಟಿಂಗ್ ಮಾಡಿಸ್ಲೇಬೇಕು. ಆಗ ನಿಮಗೆ ಶುಗರ್ಸ್ ಕಂಟ್ರೋಲ್ ಆಗಿದೆಯಾ, ಇನ್ನ ಎಲಿವೇಟೆಡ್ ಇದೆಯಾ ಗೊತ್ತಾಗತ್ತೆ. ಎರಡನೇದು, ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ, ನಾವು ಮನೆಯಲ್ಲಿ ನಮ್ಮ ಶುಗರ್ ಕೌಂಟ್ ಮೇಲೆ ನಿಗಾ ಇಡಬೇಕು. ಯಾಕಂದ್ರೆ ಎಷ್ಟೋ ಸರಿ ನಾವು ಅನ್ಕೊಂಡಿರ್ತೀವಿ ಹೆಂಗಿದ್ರು ಡೆಲಿವರಿ ಆಯ್ತಲ್ಲ, ಜೆಸ್ಟೇಷನಲ್ ಡಯಾಬಿಟಿಸ್ ಹೊಟ್ಟೋಗಿರತ್ತಂತ. ಆದ್ರೆ ಇವತ್ತು ನಮಗ್ ಬಂದಿದ್ದ ಕರೆ, ಸುಮಾರು 3-4 ಇಯರ್ಸ್ ಆಗಿದೆ ಪಾಪ ಹುಟ್ಟಿ, ಅವ್ರು ಚೆಕ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಯಾವ ಸಿಂಪ್ಟಮ್ ಇಲ್ಲ. ಆದ್ರೆ ಯಾವುದೋ ಬೇರೆ ಟೆಸ್ಟ್ ಹೋದಾಗ ಗೊತ್ತಾಯ್ತು ಅವರಿಗೆ ಡಯಾಬಿಟಿಸ್ ಇದೆ. ಅವರ 3 ತಿಂಗಳು ಆವರೇಜ್ ಆಲ್ಮೋಸ್ಟ್ 11. ವೆರಿ ಹೈ ಇಟ್ ಇಸ್. ಈ ತಪ್ಪು ಮಾಡಬೇಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಇನ್ಫಾರ್ಮೇಶನ್ ಶೇರ್ ಮಾಡಿ. ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನಕ್ಕೆ ಪ್ರಧಾನ ಆಹಾರವಾಗಿರುವುದು ರಾಗಿ. ಇವತ್ತು ರಾಗಿಯಲ್ಲಿ ಒಂದು ವಿಭಿನ್ನವಾದ ಡಿಶ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಿಮಗೋಸ್ಕರ. ಮೊದಲನೇದಾಗಿ 1 ಟೀ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡೆ. ಅದಾದ ನಂತರ 1 ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತೀನಿ. ಫಸ್ಟ್ ನಾವು ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕಿದಾಗ ಬೆಣ್ಣೆ ಸೀದೋಗಲ್ಲ. ಸೊ ಅದು ಸ್ವಲ್ಪ ಬಿಸಿ ಆಗ್ತಾ ಇರುವಾಗಲೇ ಸಣ್ಣಕ್ಕೆ ಹೆಚ್ಚಿಟ್ಟಿರುವ ಬೆಳ್ಳುಳ್ಳಿ, ಅದರ ಜೊತೆಗೆ ಒಂದಷ್ಟು ಈರುಳ್ಳಿನ ಹಾಕಿ ಲೈಟ್ ಬ್ರೌನ್ ಆಗೋವರೆಗೂ ಅದನ್ನ ಸ್ಟರ್ ಫ್ರೈ ಫಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಈ ಒಂದು ರಾಗಿ ಸೂಪ್ಗೆ ನಮ್ಮ ಮನೇಲಿರೋ ತರಕಾರಿಗಳನ್ನ ಬಳಸ್ಬೋದು. ನಾನಿಲ್ಲಿ ಹಸಿ ಬಟಾಣಿ ಹಾಕಿದ್ದೀನಿ, ಅದ್ರ ಜೊತೆಗೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಬೀನ್ಸ್ ಇತ್ತು, ಸೊ ಗ್ರೀನ್ ಬೀನ್ಸ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಒಂದಷ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ನಮಗೆ ಬೇಕಾಗಿರುವಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟ್ನ ಬಳಸಿದ್ದೀನಿ. ಆ್ಯಂಡ್ ಖಾರಕ್ಕೆ ನಾ ಬರೀ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತರಕಾರಿಗೆ 1 ಲೋಟ 100 ml ನೀರು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಕಪ್ ರಾಗಿ ಹಿಟ್ಟು ತಗೊಂಡೆ, ಅದಕ್ಕೆ ಅರ್ಧ ಕಪ್ ನೀರು ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಟರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಂಡಾಗ ನಮ್ಮ ಸೂಪ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇದನ್ನ ನೋಡಿ, ಒಂಚೂರು ಗಂಟಿಲ್ಲ. ಸೊ ಈ ಒಂದು ಲಿಕ್ವಿಡ್ನ ಆಲ್ರೆಡಿ ಬೇಯ್ತಾ ಇರೋ ತರಕಾರಿಗೆ ಅದನ್ನು ಮಿಕ್ಸ್ ಮಾಡಿ, ನಮಗೆ ಸೂಪ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ನೀರು ಹಾಕಬೇಕೋ ಅದನ್ನು ಹಾಕಿ ನಾವು ಒಂದು 3 to 4 minutes ಅದನ್ನು ಸ್ಟರ್ ಮಾಡ್ತಾ ಇದ್ದಾಗ ನಮಗೆ ಬೇರೆ ಯಾವ ಥಿಕ್ನಿಂಗ್ ಏಜೆಂಟ್ ಬೇಕಿಲ್ಲ, ಕಾರ್ನ್ಫ್ಲವರ್ ಬೇಕಿಲ್ಲ, ಏನು ಬೇಕಿಲ್ಲ. ನಮ್ಮ ರಾಗಿಯಿಂದಾನೇ ಒಂದು ಅದ್ಭುತವಾದ ರಾಗಿ ಸೂಪ್ ರೆಡಿ. ಮನೇಲಿರೋ ತರಕಾರಿನ ಬಳಸಿ ನೀವು ಟ್ರೈ ಮಾಡಿ. ಬೆಣ್ಣೆ ಬೇಡ ಅಂದರೆ ತುಪ್ಪ ಹಾಕೋಬಹುದು. ಮತ್ತೆ ಹೇಗೆ ಬಂತು ಅಂತ ನನಗೆ ತಿಳಿಸಿ.